ಇನ್ನು ಡಿಸೆಂಬರ್ 5 ಹಾಸನದಲ್ಲಿ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶ. ಆದರೆ ಈ ಸಮಾವೇಶದಲ್ಲಿ ಪಕ್ಷದಲ್ಲೇ ಗೊಂದಲ ಉಂಟಾಗಿದೆಯಾ ಅಂತಕ್ಕಂಥ ಅನುಮಾನ. ಕಾಂಗ್ರೆಸ್ ಹಾಸನ ಸಮಾವೇಶದಲ್ಲಿ ಪಕ್ಷದಲ್ಲೇ ಗೊಂದಲ. ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಫಿಕ್ಸ್. ಇದು ಪಕ್ಷದ ವೇದಿಕೆಯಲ್ಲಿ ದೆಹಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಆದರೆ ಡಿಕೆಶಿ ಸಭೆಗೆ ಪ್ರಮುಖ ಸಚಿವರೇ ಗೈರಾಗಿದ್ದಾರೆ. ಪಕ್ಷದಿಂದ ಸಮಾವೇಶ ಅಂದಿದ್ದಕ್ಕೆ ಅಂತರ ಕಾಯ್ಕೊಂಡ್ರ ಸಚಿವರು. ಹಾಸನ ಸಮಾವೇಶದ ಜವಾಬ್ದಾರಿಯನ್ನ KN ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್ ಇವರೆಲ್ಲ ಹೊತ್ತಿದ್ರು. ಡಿಕೆಶಿ ಪೂರ್ವ ಸಭೆಯನ್ನು ಕರೆದಿದ್ರಲ್ಲ, ಇವತ್ತು ಈ ಸಭೆಗೆ 3 ಜನ ಬಂದಿಲ್ಲ. ಪಕ್ಷದ ಹೆಸರಿನಲ್ಲಿ ಡಿಕೆಶಿ ಓವರ್ಟೇಕ್ ಮಾಡಿದ್ದಕ್ಕೆ ಸಚಿವರಿಗೆ ಇರುಸು ಮುರುಸಾಗಿದೆ. ನನ್ನ ನೇತೃತ್ವದಲ್ಲೇ ಸಮಾವೇಶ ಅಂದ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಇವತ್ತು ಇವ್ರು ಯಾರೂ ಬಂದಿಲ್ಲ. ಒಂದು ರೀತಿ ಗೊಂದಲ ಮುಂದುವರಿತಾ ಇದೆ. ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು. ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಅದು ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು. ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು. ಡಿಕೆಶಿ ಸಭೆಗೆ ಇವತ್ತು ಪ್ರಮುಖ ಸಚಿವರೇ ಗೈರಾಗಿದ್ದಾರೆ. ಪಕ್ಷದಿಂದ ಸಮಾವೇಶ ಅಂದದ್ದಕ್ಕೆ ಅಂತರ ಕಾಯ್ಕೊಂಡ್ರ ಸಚಿವರು ಅಂತಕ್ಕಂಥದ್ದು ಪ್ರಶ್ನೆ. ಹಾಸನ ಸಮಾವೇಶದ ಜವಾಬ್ದಾರಿ ಹೊತ್ತದ್ದು ಯಾರು? KN ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್. ಆದರೆ ಡಿಕೆಶಿ ಪೂರ್ವಭಾವಿ ಸಭೆಯಲ್ಲಿ ಈ 3 ಜನ ಇರಲಿಲ್ಲ. ಇವತ್ತು ಪಕ್ಷದ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡಿದ್ದಾರೆ ಅಂತ ಇವರೆಲ್ಲರಿಗೂ ಇರುಸು ಮುರುಸಾಗ್ಬಿಟ್ಟಿದೆ. ಹಾಗಾಗಿ ರಾಜಣ್ಣ ಅವರು ಹೋಗಿಲ್ಲ, ಮಹದೇವಪ್ಪನವರು ಹೋಗಿಲ್ಲ, ವೆಂಕಟೇಶ್ ಅವರು ಹೋಗಿಲ್ಲ. ಇವರೆಲ್ಲರೂ ಸೇರಿಕೊಂಡು ನಾವು ಸಮಾವೇಶ ಮಾಡೋಣ ಅಂತ ಹೊರಟಿದ್ದು ನಿಜ. ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ಈಗಾಗಲೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ನಾನು 4 ದಿನ ಇರಲಿಲ್ಲ. ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು. ನಮಗೆ ವರ್ಕಿಂಗ್ ಕಮಿಟಿ ಇತ್ತು. ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆಯೂ ಕೂಡ ಏನು ದೇಶದಲ್ಲಿ ಆಗ್ತಾರಂಥ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ AICC ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ 5ನೇ ತಾರೀಕು ರೂಪಿಸಿದ್ದೇವೆ. ಅದಕ್ಕೆ ಪೂರ್ವಭಾವಿ ಸಭೆಯನ್ನು KPCC ವತಿಯಿಂದ ಎಲ್ಲರನ್ನ ಜಿಲ್ಲೆ 4 ಪ್ರಮುಖವಾದಂಥ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಇವಾಗ ಸಮಾವೇಶದ ಉಸ್ತುವಾರಿ ಹೊತ್ಕೊಂಡಂತಹ 3 ಜನ ಸಚಿವರು ಕೂಡ ಡಿಕೆ ಶಿವಕುಮಾರ್ ಅವರ ಸಭೆಗೆ ಗೈರಾಗಿದ್ದಾರೆ. ಅಂದರೆ ಪಕ್ಷದ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತಹ ನಿಲುವು ಅವ್ರದ್ದಾಗಿತ್ತಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ಅವರುಗಳು ಮೊದಲು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ರು. ಏನು ಜವಾಬ್ದಾರಿ ಹೊತ್ಕೊಂಡಿದ್ರು? ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಬೃಹತ್ ಶಕ್ತಿ ಪ್ರದರ್ಶನ ಸಮಾವೇಶವನ್ನು ಮಾಡಬೇಕು ಅನ್ನುವಂಥದ್ದು. ಎಲ್ಲಿ ಅನ್ನುವ ಚರ್ಚೆಯಲ್ಲಿ ನಾನು ಉಸ್ತುವಾರಿ ಸಚಿವನಾಗಿರುವಂಥ ಹಾಸನದಲ್ಲೇ ಮಾಡೋಣ ಅನ್ನುವಂಥ ರಾಜಣ್ಣ, KN ರಾಜಣ್ಣ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರು. ಮತ್ತು ಅಲ್ಲಿಯ ಸಮಾವೇಶಕ್ಕೆ ಸಿದ್ಧತೆಗಳು ಕೂಡ ಆರಂಭವಾಗಿತ್ತು. ಯಾವಾಗ ಒಂದು ಹೆಸರನ್ನು ಬಹಿರಂಗಪಡಿಸದ ವ್ಯಕ್ತಿಯ ಪತ್ರವೊಂದು AICCಗೆ ತಲುಪುತ್ತೆ, ಅದೇ ಸಂದರ್ಭದಲ್ಲಿ CM ಮತ್ತು DCM ದೆಹಲಿಯಲ್ಲಿರ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಪಕ್ಷದ ವತಿಯಿಂದಲೇ ಅದಾಗಲಿ ಅನ್ನುವಂಥ ಸೂಚನೆ ಬರುತ್ತೆ. ತದನಂತರದಲ್ಲಿ ಸಂಪೂರ್ಣವಾಗಿ ಎಲ್ಲ ಬೆಳವಣಿಗೆಗಳು ತದ್ವಿರುದ್ಧ ಆಗ್ತಾ ಹೋಗುತ್ತೆ. ಈಗ ಪಕ್ಷದ ಅಧ್ಯಕ್ಷರೇ ಉಸ್ತುವಾರಿಯನ್ನು ವಹಿಸಿಕೊಂಡು ಸಭೆಯನ್ನು ಮಾಡ್ತಾರೆ. ಆದರೆ ವೈಯಕ್ತಿಕವಾಗಿ ನಾವು ಜವಾಬ್ದಾರಿಯನ್ನು ವಹಿಸ್ಕೋತೀವಿ, ಸಿದ್ದರಾಮಯ್ಯ ಅವರ ಇಮೇಜನ್ನು ಬಿಲ್ಡ್ ಮಾಡುವಂತಹ ಪ್ರತ್ಯೇಕ ಶೋಷಿತ ಸಮುದಾಯದ ಒಂದು ವತಿಯಿಂದ ನಡೆಯುವಂತಹ ಈ ಸಮಾವೇಶ
ಆಗಿರುತ್ತೆ ಅನ್ನುವಂಥ ಪ್ರಯತ್ನಕ್ಕೇನು ಮುಂದಾಗಿದ್ರು ಆ ಸಚಿವರುಗಳು ಈಗ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅಂದರೆ ಅವರು ಕೂಡ ಸಮಾವೇಶದ ಪ್ರಯತ್ನದ ಭಾಗವಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೋದು, ಆದರೆ ನಾವೇ ಮುಂದೆ ನಿಂತು ಮಾಡ್ತೀವಿ ಅಂತ ಹೊರಟವರು KPCC ಅಧ್ಯಕ್ಷರು ಅದೇ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕರೆದಂಥ ಸಭೆಗೆ ಅವರುಗಳು ಗೈರಾಗ್ತಾರೆ ಅಂದರೆ ಒಂದು ರೀತಿಯ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಜೊತೆಗೆ ಅದನ್ನು ಮರೆಮಾಚಿಕೊಂಡು ಅದರಲ್ಲಿ ಭಾಗವಹಿಸ್ತಾರಾ ಅಥವಾ ಇದೇ ರೀತಿ ಅಂತರವನ್ನು ಕಾಯ್ದುಕೊಳ್ತಾರಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಕೂಡ. ರೈಟ್, ಹಾಗೆ ಸಂಪರ್ಕದಲ್ಲಿದೆ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದು ತಾವು ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದೊಂದು ಅಸಮಾಧಾನ ಇವರಿಗೆ.